ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಬಾಳು ಮಾಮಂಗೆ ಮದುವೆ ಮಾಡಬೇಕು ಅಂತೇಳಿ ಅವರಪ್ಪ ನಿರ್ಧಾರ ಮಾಡಿ ಚಿಕ್ಕ ಹುಡುಗರಲ್ಲೇ ನಿಶ್ಚಿತಾರ್ಥ ಮಾಡ್ಕೊಂಡಿರೋದು. ಇವಾಗ ಮದುವೆ ಮಾಡಬೇಕು, ನನ್ನ ಮಗಳಿಗೆ ಅಳಿಯಂಗೆ ಏನು ಹೇಳಲಿ, ಅವ್ರ ಮನೆಗೆ ಹೋದರೆ ಸುಮ್ಮನೆ ಇರ್ತಾರ ನನಗೆ ಅಂತೇಳಿ ಹೆಂಡ್ತಿ ಹತ್ರ ಹೇಳ್ತಾ ಇರ್ತಾನೆ. ಅದಕ್ಕೆ ಹೆಂಡ್ತಿ ಬಾಳು ನೋಡೋ ಹಿಂಗೆ ಅಂತಿದ್ದಾರೆ ಅಪ್ಪ, ಏನು ಮಾಡ್ತೀಯ ಅಂತ ಅಂದರೆ, ಇಲ್ಲ ಅವ್ವ ನಾನು ಮದುವೆ ಆಗಲ್ಲ ಅಂತ ಅವನು ಹೇಳ್ಬಿಡ್ತಾನೆ. ಅದು ಮದುವೆ ಆಗಲ್ಲ ಅಂದರೆ ಹೆಂಗೋ ಆಗುತ್ತೆ, ಮದುವೆ ಮಾಡ್ಕೋಬೇಕು ಕಣೋ, ಆವಾಗಲೇ ನಿಶ್ಚಿತಾರ್ಥ ಆಗಿರೋದು ಹುಡುಗಿ, ಯಾರಿಗೆ ಕೊಡ್ತಾರೋ ನಿಶ್ಚಿತಾರ್ಥ ಆಗಿರೋ ಹುಡುಗಿನ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ, ನೀನು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಬಾಳು ಅಮ್ಮ ಹೇಳ್ತಾಳೆ. ಇಲ್ಲ ಅವ್ವ ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ, ನನಗೆ ಬೇಡ ಅಂತ ಹೇಳ್ತಾನೆ. ಆಮೇಲೆ ನೋಡು ಇವತ್ತು ನಾನು ಹೋಗೋಣ ಅಂತ ಅವರಪ್ಪ ಹೇಳ್ತಾನೆ, ನಾನು ಹೋಗೋಣ ಅಂತ ಇದ್ದೀನಿ, ಇವತ್ತು ಅವ್ನ ನಿರ್ಧಾರ ಹೇಳೋಕ್ಕೆ ಹೇಳು ಅಂತ ಹೇಳ್ತಾನೆ. ಈ ಕಡೆ ಇವನು ಸಂಧ್ಯಾ ಅಲ್ಲಿ ಬಾಳು ಸೋದ್ರ ಮಾವನ ಮನೆಗೆ ಊರಿಗೆ ಹೋಗಿದ್ದಾನೆ. ಹೋಗ್ಬಿಟ್ಟು ಅಲ್ಲೇನು ವಿಷಯ ತಿಳ್ಕೊಬರೋಣ ಅಂತ ಹೋಗಿದ್ದಾನೆ. ಹೋಗ್ಬಿಟ್ಟು ಅಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗಿ ಚೆನ್ನಾಗಿ ಒದೆ ತಿಂದು ಬರ್ತಾನೆ. ಇವನು ಸಖತ್ತಾಗಿ ಹೊಡೆದು ಕಳಿಸ್ತಾರೆ ಅಲ್ಲಿ. ಆಮೇಲೆ ಏನೇನೋ ಬಾಳು ವಿಷಯ ಮಾತಾಡೋಕ್ಕೆ ಹೋಗ್ತಾನೆ, ಮತ್ತು ಬಾಳು ಮನೆ ವಿಷಯ ಮಾತಾಡೋಕ್ಕೆ ಹೋಗ್ತಾನೆ. ಹಂಗಾಗಿ ಚೆನ್ನಾಗಿ ಒದೆ ಕೊಟ್ಟು ಕಳಿಸಿರ್ತಾರೆ. ಅದು ಅವನಿಗೆ ಮನೆಗೆ ಬಂದು ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬಿಟ್ಟು, ನನಗೆ ಹಂಗೆ ಸತ್ಕಾರ ಮಾಡಿದ್ರು, ಹಿಂಗೆ ಸತ್ಕಾರ ಮಾಡಿದ್ರು, ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿದ್ರು, ಗೌಡ್ರೆ ನಿಮ್ಮನ್ನು ಸಖತ್ತು ಹೊಗಳಿದ್ರು, ಆಮೇಲೆ ನಿಮ್ಮನ್ನು ಗೌಡ್ತಿ ತುಂಬ ಹೊಗಳಿದ್ರು ಅಂತ ಎಲ್ಲ ಹೇಳ್ಬಿಟ್ಟು ಉಬ್ಬಿಸ್ಬಿಡ್ತಾನೆ. ನೀವು ಬಾಳುಗೆ ಹೇಳಿ ಒಂದು ಮಾತು ಮದುವೆ ಮಾಡ್ಕೊಳ್ಳೋಕ್ಕೆ ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾನೆ. ಆದರೆ ಬಾಳು ವಯಸ್ಸವನೇ, ಇವ್ರ ಮಗನೂ ಕೂಡ ಇರ್ತಾನಲ್ವ, ಹಂಗಾಗ್ಬಿಟ್ಟು ಇವ್ರ ಮಗನಿಗೂ ಮದುವೆ ಮಾಡಬೇಕು. ಇವ್ರ ಮಗನಿಗೂ ಮದುವೆ ಮಾಡೋಕ್ಕೆ ಆ ಹುಡುಗಿ ಕೇಳೋಕ್ಕೆ ಆಗಲ್ಲ, ಅದು ನಿಶ್ಚಿತಾರ್ಥ ಆಗಿರೋ ಹುಡುಗಿ ಅಲ್ವಾ. ಹಂಗಾಗ್ಬಿಟ್ಟು ಗೌಡ್ರೆ ನೀವು ಹೇಳಿ ಬಾಳಂಗೆ ಅಂತ ಇವನು, ಏಕೆಂದರೆ ಬಾಳನ್ನು ಸ್ವಲ್ಪ ಬಾಳುನಿಂದನೂ ಇವನು ಸ್ವಲ್ಪ ಬಯಸ್ಕೊಳ್ಳಿ ಗೌಡ ಅಂತೇಳ್ಬಿಟ್ಟು ಇವನ ಆಸೆ. ಏಕೆಂದರೆ ಇವನು ಅಲ್ಲಿ ಚೆನ್ನಾಗಿ ಒದೆ ತಿಂದು ಬಂದವನಲ್ಲ, ಅದಕ್ಕೆ ಇಲ್ಲಿ ಇವರು ಬಯಸ್ಕೊಳ್ಳಿ ಅಂತ ಇವನ ಆಸೆ. ಹೌದಾ, ಹಂಗೆ ಹೊಗಳ್ಬಿಟ್ರ ಹಿಂಗೆ ಹೊಗಳ್ಬಿಟ್ರ ಅಂತ ಸಖತ್ತು ಖುಷಿ ಪಟ್ಬಿಡ್ತಾನೆ ಗೌಡನ ಹೆಂಡ್ತಿ ಇಬ್ಬರು ಖುಷಿ ಪಟ್ಬಿಡ್ತಾರೆ. ಹೌದು ಗೌಡ್ರೆ, ಆಮೇಲೆ ಎಂಥ ಊಟ ಅಂತೀರಾ, ಉಪಹಾರ ಊಟ ಸಖತ್ತಾಗಿತ್ತು, ಏನು ಊಟ ಕೊಟ್ಟಿರಲ್ಲ, ಚೆನ್ನಾಗಿ ಒದೆ ಕೊಟ್ಟು ಕಳಿಸಿರ್ತಾರೆ. ಆದರೆ ಇವನು ಹೇಳೋದು ತುಂಬ ಊಟ ಅಷ್ಟು ಚೆಂದ ಇತ್ತು, ಇಷ್ಟು ಚೆಂದ ಇತ್ತು ಅಂತ, ಮೃಷ್ಟಾನ್ನ ಭೋಜನ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಡ್ತಾನೆ. ಹೌದಾ, ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರ? ಹೌದು ಗೌಡ್ರೆ, ನೀವು ಒಂದ್ಸಲಿ ಹೋಗಿ ಬನ್ನಿ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ನೋಡಿರಂತೆ ಅಂತ. ಹೌದು, ಅಷ್ಟು ಚೆನ್ನಾಗಿ ನೋಡ್ಕೋತಾರ ಅಂತ. ಆಮೇಲೆ ಬಾಳು ರೋಡಲ್ಲಿ ಹೋಗ್ತಾಯಿದ್ರೆ ಎಲ್ಲ ಹುಡುಗಿರು ಅವನ ಕಡೆ ನೋಡ್ತಾರೆ, ಹೆಂಗಸರು ಅವನ ಕಡೆ ನೋಡ್ತಾರೆ, ಅವನಿಗೆ ಅಷ್ಟು ಬೆಲೆ ಕೊಡ್ತಾರೆ ಅಂತೆಲ್ಲ ಹೇಳ್ಬಿಡ್ತಾನೆ. ಹೌದಾ, ಬಾಳುಗೆ ಅಷ್ಟೊಂದು ಬೆಲೆ ಕೊಡ್ತಾರಾ? ಹಂಗಾರೆ ನಾನು ನೋಡೋಕೆ ಹೋದ್ರೆ ನನಗೂ ಬೆಲೆ ಕೊಡ್ಬೋದಾ, ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಲ್ಲ ಅಂತ ಇವನು ಅಂದ್ಕೊಳ್ತಾನೆ. ಹೀಗೆ ಇವರು ಮಾತಾಡ್ಕೊಳ್ತಾ ಇರ್ತಾರೆ. ಅವನು ಕನಸಿನ ಲೋಕಕ್ಕೆ ಹೋಗಿರ್ತಾನೆ. ಆಮೇಲೆ ಅವರಪ್ಪ ಮಗ ಹೇಳ್ತಾನೆ, ಏನು ಬೇಡ ಬಾಳು, ಅವನು ಒಳ್ಳೆಯವನು, ಅದಕ್ಕೆ ಅವನಿಗೆ ಎಲ್ಲರೂ ಅವನಿಗೆ ಒಳ್ಳೆಯದು ಅಂತ ಬಯಸ್ತಾರೆ, ನೀನೇನಪ್ಪ ಒಳ್ಳೇದು ಮಾಡಿದೀಯ ನಿನ್ನ ಬಯಸೋಕ್ಕೆ, ಕೂತ್ಕೊಂಡು ತಿನ್ನೋ ಸುಮ್ಮನೆ ನೀನು ಅಂತ ಹೇಳಿ ಬೈತಾನೆ ಇವನು ಅಪ್ಪ. ಆಮೇಲೆ ಅವನು ಬರೀ ತಿನ್ನೋದೆ, 24 ಗಂಟೆ ತಿಂತಾನೇ ಇರ್ತಾನೆ. ಅವನಿಗೆ ಪುರ್ಸತ್ತೆ ಇಲ್ದಂಗೆ ತಿಂತಾನೆ, ಯಾವಾಗಲೂ ತಿಂತಾನೇ ಇರ್ತಾನೆ. ಹಂಗಾಗ್ಬಿಟ್ಟು ಅವನಿಗೆ ತಿನ್ನೋದು ಬಿಟ್ಟರೆ ಇನ್ನೇನು ಗೊತ್ತೇ ಇಲ್ಲ. ಅವ್ರ ಅಮ್ಮ ಕೇಳಿದ್ದೆಲ್ಲ ಕೊಡ್ತಾನೇ ಇರ್ತಾಳೆ, ಇವನು ತಿಂತಾನೇ ಇರ್ತಾನೆ, ಡೊಪ್ಪಕ್ಕಾಗ್ಬಿಟ್ಟಿದ್ದಾನೆ. ಏನಾರು ಅವ್ರ ಅಪ್ಪ ಬೈದರೆ ಸಾಕು, ಅವ್ರ ಅಮ್ಮ ಜಗಳಕ್ಕೆ ಹೋಗ್ಬಿಡ್ತಾಳೆ, ನನ್ನ ಮಗು ತಿನ್ನೋದಕ್ಕೆ ಏನಕ್ಕೆ ನೀನು ಹೊಟ್ಟೆ ಉರಿ ಪಡ್ತೀರಿ, ತಿನ್ನಲಿ ಬಿಡ್ರಿ, ನಮ್ಮ ಮಗ ಅಲ್ವಾ ತಿನ್ಕೊಳ್ಳಿ, ಎಷ್ಟು ತಿಂತಾನೆ ತಿನ್ನಲಿ, ಅವನಿಗೋಸ್ಕರನೇ ಮಾಡ್ತಾ ಇರೋದು, ಹಂಗೆ ಹಿಂಗೆ ಅಂತೆಲ್ಲ ಬೈದ್ಬಿಡ್ತಾಳೆ. ಹೌದಾ ಸರಿ ಅಂತೇಳ್ಬಿಟ್ಟು ಅವ್ನು ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗ್ಬಿಡ್ತಾನೆ ಗೌಡ. ಹಿಂಗೆ ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ ಯಾವಾಗಲೂ. ತಿನ್ನೋ ವಿಷಯದಲ್ಲಿ ಅವನಿಗೇನು ಹೇಳಬಾರ್ದು, ಅವನು ಎಷ್ಟು ತಿಂದ್ರೂ ಏನೂ ಹೇಳಬಾರ್ದು, ಆ ಥರ ತಿಂತಾನೇ ಇರ್ತಾನೆ. ಆಮೇಲೆ ಒಂದು ದಿನ ಗೌಡ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ ಅವರಮ್ಮ. ಈ ಕಡೆ ಬಾಳು ಅಮ್ಮ ತುಳಸಿ ಪೂಜೆ ಮಾಡ್ತಿರ್ತಾಳೆ. ಆಮೇಲೆ ಏನಮ್ಮ ತುಳಸಿ ಪೂಜೆ ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾನೆ. ಇನ್ನೇನಪ್ಪ ಮಾಡಲಿ, ಮನುಷ್ಯರಂತೂ ನನ್ನ ಮಾತು ಕೇಳಲ್ಲ, ಹಂಗಾಗಿ ನಾನು ತುಳಸಿ ಪೂಜೆ ಮಾಡಿದ್ರೆ ತುಳಸಿ ಅಮ್ಮನಾರು ನನ್ನ ಮಾತು ಕೇಳ್ತಾಳೆ, ಇಲ್ಲ ಪಾಂಡುರಂಗನಾರ ನನ್ನ ಮಾತು ಕೇಳ್ತಾರೆ, ಅದಕ್ಕೋಸ್ಕರ ತುಳಸಿ ಪೂಜೆ ಮಾಡ್ತಾಯಿದ್ದೀನಿ. ಅಲ್ಲ ಅಮ್ಮ, ನಾನು ಸಣ್ಣ ಹುಡುಗನಿಂದ ನೋಡ್ತಾಯಿದ್ದೀನಿ, 25 ವರ್ಷದಿಂದ ತುಳಸಿ ಪೂಜೆನೇ ಮಾಡ್ತಾಯಿದ್ದೀಯಲ್ಲಮ್ಮ ಅಂತ. ಹೌದು ಮಗ, ತುಳಸಿ ಪೂಜೆ ಮಾಡಿದ್ರೆ ಅಮ್ಮ ಪಾಂಡುರಂಗ ನನ್ನ ಮಾತು ಕೇಳ್ತಾರೆ,
ಅವ್ರ ಹತ್ರ ನನ್ನ ಕಷ್ಟ ಹೇಳ್ಕೊಬೋದು. ಬೇರೆಯವ್ರ ಹತ್ರ ನಾನೇನು ಕಷ್ಟ ಹೇಳ್ಕೊಂಡ್ರು ಅರ್ಥ ಆಗಲ್ಲ, ನಾನು ಏನು ಹೇಳ್ಕೊಳ್ಳಿ ಹೇಳು ಅವ್ರ ಹತ್ರ ಎಲ್ಲ ಅಂತ ಹೇಳ್ತಾಳೆ. ಆವಾಗ ಅವನು ಹೌದೇ ನಮ್ಮ ದೇವ್ರುಗಳು ಕಷ್ಟನ ಪರಿಹರಿಸ್ತಾರಾ ಅಂತ ಕೇಳ್ತಾನೆ. ಹೌದು ಮಗ, ನಮ್ಮ ಸಮಾಧಾನಕ್ಕಾದ್ರೂ ದೇವ್ರನ್ನ ನೆನ್ಕೋತೀವಿ, ಆವಾಗ ದೇವರು ನಮಗೆ ಪರಿಹಾರ ಮಾಡಿದ್ದಾನೆ ಅಂತ, ಏನಾರ ಒಳ್ಳೇದಾದರೆ ಪರಿಹಾರ ಮಾಡಿದ್ದಾನೆ ಅಂತ ತಿಳ್ಕೊತೀವಪ್ಪ ಅಂತ ಹೇಳ್ತಾಳೆ. ನಿನ್ನಿಂದ ಈಗ ನೀನು ಒಪ್ಕೊಂಡಿದ್ದರೆ ಮದುವೆ ಆಗೋಗಿರೋದು ಅಂತ ಹಿಂಗೆ ಹೇಳ್ತಾಳೆ. ಮತ್ತೆ ನೀವು ಬೇಡ ಸುಮ್ಮನಿರವ, ಮತ್ತು ಅಲ್ಲಿಗೆ ಹೋಗ್ತೀಯಲ್ಲವ ಅಂತ. ಇವನಿಗಂತೂ ಸಂಧ್ಯಂಗಿ ಚೆನ್ನಾಗಿ ಒದೆ ಕೊಟ್ಟು ಕಳಿಸಿರ್ತಾರೆ. ಅದನ್ನು ಇವನು ವರ್ಣನೆ ಮಾಡಿ ಹೇಳ್ತಾ ಇರ್ತಾನೆ ಗೌಡಂಗೆ. ಒದೆ ತಿಂದು ಬಂದು ಹಂಗೆ ಮಾಡಿದ್ರು ನನಗೆ, ಹಿಂಗೆ ಮಾಡಿದ್ರು ನನಗೆ. ಅವನು ಹೇಳೋ ರೀತಿಯೇ ಚೆನ್ನಾಗಿರುತ್ತೆ, ಕೇಳೋಕ್ಕೆ ಚಂದ, ಆ ಥರ ಅಷ್ಟು ಚೆಂದ ಹೇಳ್ತಿರ್ತಾನೆ. ಅದನ್ನು ವರ್ಣನೆ ಮಾಡಿ 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 ಹೇಳುವಾಗ ನೋಡೋಕ್ಕೆ ಒಂಥರ ಚೆಂದ ಕಾಣ್ತಾನೆ ಇವನು. ನೀನು ಮದುವೆ ಆಗಿಲ್ವ ಅಂತ ಕೇಳಿದ್ರು, ಹಾಗೆ ಹಿಂಗೆ ಸರಿ ದಬಾಯಿಸಿ ಕಳಿಸ್ಬಿಟ್ಟಿರ್ತಾಳೆ ಇವಳು. ಅದನ್ನೆಲ್ಲ ನೆನ್ಕೋತಾ ಇದ್ದಾನೆ ಅವನು. ಹೆಂಗೆ ಅವಳು ಉಗ್ದಿದ್ಲೋ ಅದನ್ನೆಲ್ಲ ನನಗೆ ಅಷ್ಟು ಹೊಗಳಿದ್ರು, ಅಷ್ಟು ನನ್ನನ್ನು ಸತ್ಕರಿಸಿದ್ರು, ಅಷ್ಟು ನನಗೆ ಉಪಚಾರ ಮಾಡಿದ್ರು ಅಂತ ಎಲ್ಲ ಹೊಗಳ್ತಾನೆ. ಇಲ್ಲಿ ನೋಡಿದ್ರೆ ಇವಳು ಚಂಡಿ ಚಾಮುಂಡಿಯಾಗಿ ಉಗಿದು ಕಳಿಸಿರ್ತಾಳೆ ಸರಿಯಾಗಿ. ಯಾರು ಬಾಳುಮಾಮನ ನಿಶ್ಚಿತಾರ್ಥ ಆಗಿರೋ ಹುಡುಗಿ ಸರಿ ಹುಡುಗಿ ಅಮ್ಮ ಸರಿ ಉಗಿದು ಕಳಿಸಿರ್ತಾಳೆ. ಬಾಳುಮಾಮನ ಅಕ್ಕನೇ ಅಲ್ಲ, ಅಕ್ಕ ಭಾವನೇ ಅವರು. ಆಮೇಲೆ ಅವರ ಅತ್ತೆನೂ ಕೂಡ, ಅವ್ರ ಅತ್ತೆಗೂ ಕೋಪ ತಡೆದಲ್ಲೇ ಅವ್ರ ಅತ್ತೆನೂ ಕೂಡ ಸರಿ ಉಗ್ದಿರ್ತಾರೆ. ಇದನ್ನೆಲ್ಲ ಇವನು ವರ್ಣನೆ ಮಾಡಿ ಹೇಳೋದು ರೀತಿ ನೋಡಿಬಿಟ್ಟು ಅವರು ಆಶ್ಚರ್ಯ. ಅಯ್ಯೋ, ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರ ಅವ್ರ ಮನೇಲಿ, ನಾವೊಂದ್ಸಲ ಭೇಟಿ ಕೊಡಬೇಕಲ್ಲ, ನಾವೊಂದ್ಸಲ ಭೇಟಿ ಕೊಡಬೇಕಲ್ಲ ಅಂತ ಹಿಂಗೆ ಅನ್ಕೋತಾ ಇರ್ತಾರೆ. ಆದರೆ ಹುಡುಗಿ ಅಮ್ಮ ಇದು, ಅಂದರೆ ಬಾಳುಮಾಮಂಗೆ ನಿಶ್ಚಿತಾರ್ಥ ಆಗಿರೋ ಹುಡುಗಿ ಅಮ್ಮ. ಸರಿ, ಅವ್ರ ಅಪ್ಪನೇ ಹೋಗ್ಬಿಡ್ತಾನೆ ಲಾಸ್ಟಲ್ಲಿ. ಮಾತಾಡ್ಸ್ಕೊಬರೋಣ, ಸುಮಾರು ವರ್ಷಗಳೇ ಆಗೋಯ್ತಲ್ಲ, ಮಗಳು ಹೆಂಗಿದ್ದಾಳೆ ಅಂತ ಮಾತಾಡ್ಸ್ಕೊಬರೋಣ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅವ್ರ ಮನೆಯಲ್ಲಿ ಊಟ ಕೊಡು ಅಂತ ಕೇಳ್ತಾನೆ ಗಂಡ. ಸರಿ ಊಟ ಕೊಟ್ಟಿರ್ತಾಳೆ, ಅದೇನೋ ಚೆನ್ನಾಗಿರಲ್ಲ. ಅದಕ್ಕೆ ಅದು ಹಂಗಾಯ್ತು ಅಂತ ಇವಳು ಹೇಳ್ತಾ ಇರ್ತಾಳೆ. ಎತ್ತಿ ಅವ್ರ ಅತ್ತೆ ನಿಜನೇ ಹೇಳ್ಬಿಡ್ತಾಳೆ. ಓಹೋ, ಇಲ್ಲೂ ಇಟ್ಬಿಟ್ರಾ, ನಿಜ ಹೇಳ್ಬಿಟ್ರಾ ಅಂತ ಕೇಳ್ತಾಳೆ. ಅಯ್ಯೋ, ನಾನು ನಿಜನೇ ಹೇಳೋದು, ನಾನು ಸುಳ್ಳು ಹೇಳೋದೇ ಇಲ್ಲ ಅಂತ ಅವ್ರ ಅತ್ತೆ ಹೇಳ್ತಾಳೆ. ಹೌದೌದು, ನಾನು ನೋಡಿಲ್ವಾ ನಿಜ ಹೇಳೋದು, ಎಲ್ಲ ಕಡೆನೂ ನೀವು ಹಿಂಗೇನೆ ಮಾಡೋದು, ತಂದಿಟ್ಬಿಡ್ತೀರಲ್ಲ ಬೇಗನೆ ಅಂತ ಅಂತಾಳೆ. ಆಮೇಲೆ ಅವನು ಅದನ್ನು ಕಷ್ಟಪಟ್ಟು ತಿಂತಾ ಇರ್ತಾನೆ. ಅಷ್ಟೊತ್ತಿಗೆ ಅವ್ರ ಮಾವ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಕಷ್ಟಪಟ್ಟು ಅಂದರೆ ಕಷ್ಟಪಟ್ಟೇ ತಿಂತಾ ಇರ್ತಾನೆ, ಅದೇನೂ ಚೆನ್ನಾಗಿರಲ್ಲ ಅನಿಸುತ್ತೆ. ಅದಕ್ಕೆ ಅವ್ರ ಮಾವ ಅಷ್ಟೊತ್ತಿಗೆ ಎಂಟ್ರಿ ಕೊಡ್ತಾನೆ. ಅವ್ರ ಮಾವನ ನೋಡಿ ಇವನ ಅಮ್ಮ ಗುರಾಯಿಸ್ಬಿಡ್ತಾಳೆ, ಬೈತಾಳೆ. ಆದರೆ ಇವನು ಮಾತ್ರ ಏನು ಅನ್ನಲ್ಲ. ಅವ್ರ ಮಗಳು ಕೂಡ ಗುರಾಯಿಸ್ತಾ ಇರ್ತಾಳೆ, ಏನು ಮಾತಾಡ್ಸಲ್ಲ, ಏನಿಲ್ಲ ಅವ್ರ ಅಪ್ಪನ. ಆದರೆ ಅಳಿಯ ಮಾತ್ರ ಬಾಪ ಒಳಗೆ, ಬನ್ನಿ ಮಾವ ಒಳಗೆ, ಬನ್ನಿ 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 ಅಂತ ಕರ್ಕೊಂಬರ್ತಾನೆ. ಮಗಳು ಬರೀ ನೋಡೋದೇ ಆಗುತ್ತೆ, ಬಾರಪ್ಪ ಅಂತಲೂ ಕರೆಯಲ್ಲ, ಏನೂ ಕರೆಯಲ್ಲ. ಏಕೆ ಅಂದರೆ ಇಷ್ಟು ವರ್ಷಗಳು ಇವರು ನಿಶ್ಚಿತಾರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿಲ್ವಲ್ಲ ಅಂತ ಅವರಿಗೆಲ್ಲ ಕೋಪ ಇದೆ 3 ಜನಕ್ಕೂ. ಮಗಳನ್ನ ಎಷ್ಟು ವರ್ಷ ಅಂತ ನಾವು ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತೆ? ಇವ್ರು ಮಾಡ್ಕೊಬಿಟ್ಟು ನಿಶ್ಚಿತಾರ್ಥ ನಮ್ಮ ಮಗನಿಗೆ ತಂದ್ಕೊತೀವಿ ಅಂತ ಹೇಳ್ಬಿಟ್ಟು ಬೇರೆಯವರಿಗೂ ಕೊಡೋಂಗಿಲ್ಲ, ಇವ್ರ ಮನೇಲೂ ತಂದ್ಕೊಳ್ಳೋಂಗಿಲ್ಲ. ಈ ಥರ ಪರಿಸ್ಥಿತಿ ತಂದುಬಿಟ್ರಲ್ಲ ಅಂತೇಳ್ಬಿಟ್ಟು ಇವಳಿಗೂ ಸಿಟ್ಟಿದೆ. ಆಮೇಲೆ ಅಳಿಯಂಗೂ ಸಿಟ್ಟಿದೆ. ಆದರೆ ಅಳಿಯ ತೋರಿಸ್ಕೊತಾ ಇಲ್ಲ, ಮಾವನ್ನ ತುಂಬ ಇಷ್ಟಪಟ್ಟು ಮಾತಾಡಿಸ್ಬಿಟ್ಟು ಕರಿತಾ ಇದ್ದಾನೆ, ಬನ್ನಿ ಮಾವ ಒಳಗೆ, ಬನ್ನಿ ಮಾವ ಒಳಗೆ ಅಂತ. ಅವ್ರ ಅತ್ತೆ ಅಂತೂ ಬಜಾರ್ತನ ತೋರಿಸಿ ಅವಳು ಬೈತಾ ಇದ್ದಾಳೆ. ಎಷ್ಟು ವರ್ಷ ಆಯಿತು ನಿಶ್ಚಿತಾರ್ಥ ಮಾಡಿ, ನಮ್ಮ ಮಗುನ ಇಲ್ಲೇ ಇಟ್ಕೊಂಡಿದ್ದೀವಿ, ಜನ ಏನಂತಾರೆ, ಮದುವೆ ಮಾಡ್ಕೊಳ್ಳಿಲ್ಲ, ಅವನಿಗೆ ಒಪ್ಸೋಕ್ಕಾಗಲ್ವ, ಮದುವೆ ಮಾಡ್ಕೊಳಕ್ಕಾಗಲ್ವ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.